ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ, ಚಳ್ಳಕೆರೆ ತಾಲೂಕು ನಾಯಕನಹಟ್ಟಿ ಯೋಜನಾ ಕಚೇರಿ, ಜಗಳೂರು ಜಿಲ್ಲಾ ಕಚೇರಿ, ಪರಮಪೂಜ್ಯ ಪದ್ಮ ವಿಭೂಷಣ ರಾಜಶ್ರೀ ಡಾಕ್ಟರ್ ಶ್ರೀ ಡಿ ವೀರೇಂದ್ರ ಹೆಗ್ಗಡೆ ಅವರ ಹಾಗೂ ಮಾತೃಶ್ರೀ ಹೇಮಾವತಿ ವಿ ಹೆಗ್ಗಡೆ ಅವರ ಶುಭ ಆಶೀರ್ವಾದದೊಂದಿಗೆ ಹೋಬಳಿಯ ಮೈಲನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಡಿಹಳ್ಳಿ ಕೆರೆ ಅಭಿವೃದ್ಧಿ ಸಮಿತಿ, ಗುಡಿಹಳ್ಳಿ ಹಾಗೂ ಗ್ರಾಮಸ್ಥರ ಸಂಯುಕ್ತಾಶ್ರಯದಲ್ಲಿ 793ನೇ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದ ಮೂಲಕ ಗುಡಿಹಳ್ಳಿ ಕೆರೆ ಹಸ್ತಾಂತರ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ನಂತರ ಜಿಲ್ಲಾ ಜನಜಾಗೃತಿ ಸದಸ್ಯ ಎಂವೈಟಿ ಸ್ವಾಮಿ ಮಾತನಾಡಿದ್ದಾರೆ. ನಮ್ಮ ಗುಡಿಹಳ್ಳಿ ಕೆರೆ ಸಮಿತಿ ತಾತ್ಕಾಲಿಕ ಕೆರೆ ಸಮಿತಿಯವರ ಉಪಸ್ಥಿತಿಯಲ್ಲಿ ಏನು ಸಾರ್ವಜನಿಕರ ಒಂದು ಸಹಭಾಗಿತ್ವದಲ್ಲಿ ಒಂದು ಉತ್ತಮ ಮಾರ್ಗದರ್ಶನದಿಂದ ಉತ್ತಮ ಕೆಲಸವನ್ನು ನಾವು ಈ ಒಂದು ಊರಲ್ಲಿ ಹಮ್ಮಿಕೊಂಡಿದ್ದೇವೆ. ಒಂದು ಮಾತಿದೆ, ಏನಂತ ಹೇಳಿದ್ರೆ, ಎತ್ತಣ ಮಾಮರ ಎತ್ತಣಕ್ಕೆ ಹೋಗಿಲ್ಲ, ಎತ್ತಿನ ಜೊತೆ ಸಂಬಂಧವಯ್ಯ, ಬೆಟ್ಟದ ನೆಲ್ಲಿಕಾಯಿ ಸಮುದ್ರದೊಳಗಿನ ಉಪ್ಪು. ಎರಡರ ಸಮಾಗಮ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಕೋಗಿಲೆ ವಸಂತ ಋತುವಿನಲ್ಲಿ ಮಾವಿನ ಚಿಗುರನ್ನ ತಿಂದು ಕುಹುಕು ಅಂತೇಳಿ ಹಾಡ್ತದೆ. ಆವಾಗ ಮಾತ್ರ ಏನಾಗುತ್ತೆ, ಆ ವಸಂತ ಋತು ಅವು ಎರಡರ ಸಮಾಗಮವನ್ನು ಮಾಡ್ತದೆ. ಅದೇ ರೀತಿಯಲ್ಲಿ ಬೆಟ್ಟದ ನೆಲ್ಲಿಕಾಯಿ ಎಲ್ಲೇ ಇರ್ತದೆ, ಸಮುದ್ರದೊಳಗಿನ ಉಪ್ಪು ಬೇರೆ ಕಡೆ ಇರ್ತದೆ. ಅವು ಎರಡರ ಸಮಾಗಮ, ಉಪ್ಪಿನಕಾಯಿ ಹಾಕಿ ಒಂದು ಡಬ್ಬದಲ್ಲಿ ಅದನ್ನು ಮುಚ್ಚಿಟ್ಟಾಗ ಮಾತ್ರ ಏನಾಗುತ್ತೆ ಅಂತ ಹೇಳಿದ್ರೆ ಅವು ಎರಡರ ಸಮಾಗಮ ಆಗುತ್ತೆ. ಅದೇ ರೀತಿಯಲ್ಲಿ ಎಲ್ಲಿಯ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಎಲ್ಲಿಯೋ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರು ಆಗಿರುವಂತಹ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಪ್ರಾರಂಭ ಮಾಡಿದ್ದು ಏನಕ್ಕೆ ಕೇಳಿದ್ರೆ, ಯಾವುದೇ ರೀತಿಯ ಒಂದು ಸ್ವಾರ್ಥತೆ ಇಲ್ಲದೆ ಗ್ರಾಮದ ಅಭಿವೃದ್ಧಿಗೋಸ್ಕರ ಗ್ರಾಮದ ಚಿಂತನೆಯನ್ನು ಇಟ್ಟುಕೊಂಡು ಈ ಒಂದು ಯೋಜನೆಗಳನ್ನು ಪ್ರಾರಂಭ ಮಾಡ್ತಾರೆ. ಮುಖ್ಯವಾಗಿ ಈ ಯೋಜನೆಯನ್ನ ಯಾವ ಉದ್ದೇಶವನ್ನು ಇಟ್ಕೊಂಡು ಪ್ರಾರಂಭ ಮಾಡ್ತಾರೆ ಕೇಳಿದ್ರೆ, ಗ್ರಾಮದ ಕಲ್ಯಾಣ, ಬಡವರ ಕಲ್ಯಾಣ, ಮಹಿಳೆಯ ಸ್ವಾವಲಂಬನೆ ಬದುಕನ್ನು ಕೊಡುವಂಥದ್ದು, ಆರ್ಥಿಕ ಚೈತನ್ಯವನ್ನು ಕೊಡುವಂಥದ್ದು, ಸಾಮಾಜಿಕವಾಗಿ ಅಭಿವೃದ್ಧಿಯನ್ನು ಮಾಡುವಂಥದ್ದು ಇರ್ಬೋದು, ಶೈಕ್ಷಣಿಕವಾಗಿ ಅಭಿವೃದ್ಧಿಯನ್ನು ಮಾಡುವಂಥದ್ದು ಇರ್ಬೋದು, ಎಲ್ಲ ಕಲ್ಪನೆಗಳನ್ನು ಇಟ್ಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನ ಪೂಜ್ಯರು ಪ್ರಾರಂಭ ಮಾಡ್ತಾರೆ. ಇವತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲಿ, ಪ್ರತಿಯೊಂದು ಹಳ್ಳಿಯಲ್ಲಿ ಬಡವರ ಭಾಗ್ಯಲಕ್ಷ್ಮಿಯಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೆಲಸ ಮಾಡ್ತಾ ಇದೆ. ಇವತ್ತು ನಮ್ಮ ಅನೇಕ ಜನರಿಗೆ ಗೊತ್ತಿಲ್ಲ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕ್ರಮಗಳು ಹಲವಾರು. ಬರೇ ಸ್ವಸಹಾಯ ಸಂಘ ರಚನೆ ಮಾಡುವಂಥದ್ದು, ಆರ್ಥಿಕ ನೆರವನ್ನು ಕೊಡುವಂಥದ್ದು, ಉಳಿತಾಯ ಮಾಡಿಸುವಂಥದ್ದು ಮಾತ್ರ ಅಲ್ಲ, ಅದರ ಮೀರಿ ಧರ್ಮಸ್ಥಳದ ದಾನ ಪರಂಪರೆ ಮುಂದುವರೆದು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಡ್ತಾ ಇದೆ. ಇವತ್ತು ನಿಮಗೆ ಗೊತ್ತಿರಬಹುದು, ಬೇರೆ ಬೇರೆ ದಾನ ಪರಂಪರೆಯಾಗಿ ಇವತ್ತು ಧರ್ಮಸ್ಥಳದ ದೇವಸ್ಥಾನದ ಜೀರ್ಣೋದ್ಧಾರಗಳನ್ನು ಮಾಡುವಂಥದ್ದು ಇರ್ಬೋದು, ಮಾಶಾಸನ ಕೊಡುವಂಥದ್ದು ಇರ್ಬೋದು, ಅಥವಾ ಸಮುದಾಯಕ್ಕೆ ಸಂಬಂಧಪಟ್ಟಂತ ಹಾಲು ಉತ್ಪಾದಕರಿ ಸಹಕಾರಿ ಸಂಘಕ್ಕೆ ನೆರವನ್ನು ಕೊಡುವಂಥದ್ದು ಇರ್ಬೋದು, ಏನು ಕುಡಿಯುವ ನೀರಿಗೆ ಸಹಕಾರ ಕೊಡುವಂಥದ್ದು ಇರ್ಬೋದು, ಅದೇ ರೀತಿಯಲ್ಲಿ ಶಾಲೆಯ ವಿದ್ಯಾರ್ಥಿಗಳಿಗೆ ಶಿಷ್ಯವೇತನ ಕೊಡುವುದಿರ್ಬೋದು, ಅಥವಾ ಶಾಲೆಯ ಕಟ್ಟಡದ ರಚನೆಗೆ ಸಹಕಾರ ಕೊಡುವಂಥದ್ದಿರ್ಬೋದು, ಬೆಂಚ್ ಡೆಸ್ಕ್ ಅನ್ನು ನೀಡುವಂಥದ್ದು, ಹೇಳ್ತಾ ಹೋದ್ರೆ ಉದ್ದ ಪಟ್ಟಿಯನ್ನು ನಾವು ಮಾಡ್ಬೋದು. ಅಂದ್ರೆ ಇದರಿಂದ ಯಾವುದೇ ರೀತಿಯಲ್ಲಿ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡುವಂತ ಈ ಕೈಂಕರ್ಯಗಳು, ಯಾವುದೇ ರೀತಿಯಲ್ಲಿ ಧರ್ಮಸ್ಥಳಕ್ಕೆ ಪ್ರತಿಫಲಾಪೇಕ್ಷೆ ಇಲ್ಲ. ಅದರ ಜೊತೆಗೇನೆ ಒಂದು ಕೆಲಸ ಆಗ್ತದೆ. ಏನಂತ ಹೇಳಿ 2011ರಿಂದ 2016ರವರೆಗೆ ಇಡೀ ರಾಜ್ಯದ ಕರ್ನಾಟಕ, ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಕುಡಿಯುವ ನೀರಿನ ಆಕಾರ ಬರ್ತದೆ, ಅಂದ್ರೆ ಜಲಕ್ಷಾಮ ಬರ್ತದೆ. ಈ ಜಲಕ್ಷಾಮ ಬಂದ ದಿನದಿಂದ ಎಲ್ರಿಗೂ ಕೂಡ ನಿಮಗೆ ನೋಡಿರ್ಬೋದು, ಬೇರೆ ಬೇರೆ ದಾನಿಗಳು ಕುಡಿಯುವ ನೀರಿಗೋಸ್ಕರ ಆ ಒಂದು ಜನಗಳಿಗೆ ಟ್ರ್ಯಾಕ್ಟರ್ ಮೂಲಕವಾಗಿ ನೀರನ್ನ ಸರಬರಾಜು ಮಾಡಿದ್ದನ್ನು ನಾವು ನೋಡಿದ್ದೇವೆ. ಪೂಜ್ಯರು ಕೂಡ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಅವರಿಗೆ ಟ್ರ್ಯಾಕ್ಟರ್ ಮೂಲಕವಾಗಿ ಕುಡಿಯುವಂತ ನೀರಿನ ವ್ಯವಸ್ಥೆಯನ್ನು ಮಾಡ್ತಾರೆ. ಮುಖ್ಯವಾಗಿ ಇದರ ಉದ್ದೇಶ ಏನು ಕೇಳಿದ್ರೆ, ಇದು ತಾತ್ಕಾಲಿಕ ವ್ಯವಸ್ಥೆ ಮಾತ್ರ. ಇದು ತಾತ್ಕಾಲಿಕವಾಗಿ ಇದರ ಉಪಶಮನ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇದಕ್ಕೊಂದು ಶಾಶ್ವತವಾದ ಒಂದು ಪರಿಹಾರವನ್ನ ಕಂಡುಕೊಳ್ಳಬೇಕನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಈ ಒಂದು ಕೆರೆಯ ಹೂಳೆತ್ತುವ ಕಾರ್ಯಕ್ರಮಕ್ಕೆ ಕೈ ಹಾಕ್ತಾರೆ. ಮುಖ್ಯವಾಗಿ ಈ ಒಂದು ಗ್ರಾಮ ಭಾಗದಲ್ಲಿರುವಂತಹ ಈ ಕೆರೆಗಳು ಇವತ್ತು ನಿಮಗೆ ಗೊತ್ತಿರಬಹುದು, ಆ ರಾಜರ ಕಾಲದಿಂದ ಹಿಂದಿನ ಆ ಕಾಲದಿಂದನೂ ಕೂಡ ಕೆರೆ ಇವತ್ತು ಊರಿದೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಕೆರೆ ಇರ್ತದೆ. ಯಾಕಂತ ಹೇಳಿದ್ರೆ ಊರ ಒಂದು ಚೆನ್ನಾಗಿ ಸಮೃದ್ಧವಾಗಬೇಕಾದ್ರೆ, ಊರು ಚೆನ್ನಾಗಿ ಆಗಬೇಕಂತ ಹೇಳಿ ಆದ್ರೆ ಅಲ್ಲಿ ಕೆರೆ ಇರಬೇಕಾಗತ್ತೆ. ಇವತ್ತು ಅನೇಕ ಕೆರೆಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸರಿಸುಮಾರು 36,000 ಕೆರೆಗಳ ಇದೆ ಅಂತೇಳಿ ನಮ್ಮ ದಾಖಲಲ್ಲಿ ನಾವು ನೋಡ್ತೇವೆ. ಮುಖ್ಯವಾಗಿ ಈ ಕೆರೆಗಳು ಯಾವ ರೀತಿಯಲ್ಲಿ ನಿರ್ಮಾಣ ಆದವು ಕೇಳಿದ್ರೆ, ಇವತ್ತು ನಮಗೆ ಗೊತ್ತಿರಬಹುದು, ವಿಜಯನಗರ ಕಾಲದಲ್ಲಿಂದನೂ ಕೂಡ ಈ ಕೆರೆಗಳಿಗೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದಾರೆ. ಕೆರೆ ಒಂದು ಸಮೃದ್ಧವಾಗಿದ್ರೆ ಅಲ್ಲಿ ಒಂದಿಷ್ಟು ಉಪಯೋಗಗಳನ್ನು ನಾವು ಕಾಣ್ಬೋದು. ಇವತ್ತು ಕೆರೆ ಸಮೃದ್ಧವಾಗಿದ್ರೆ ಅವಾಗೆಲ್ಲ ನೀವು ನೋಡ್ಬೋದು, ಹಕ್ಕಿಗಳ ಚಿಲಿಪಿಲಿ ನಾದ ಆ ಕೆರೆ ದಂಡ ಭಾಗದಲ್ಲಿ ಕಾಣ್ತದೆ. ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಬೇಡರೆಡ್ಡಿ ಹಳ್ಳಿ ಬಸವರೆಡ್ಡಿ ಮಾತನಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾಯಕನಹಟ್ಟಿ ಮಂಡಲ ಅಧ್ಯಕ್ಷ ಚನ್ನಾಗನಹಳ್ಳಿ ಮಲ್ಲೇಶ್, ಜಿಲ್ಲಾ ನಿರ್ದೇಶಕರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ, ಡಿಸಿ ಟ್ರಸ್ಟ್,
ಜಿಲ್ಲಾ ಕಚೇರಿ ಜಗಳೂರು ಎಸ್ ಜನಾರ್ದನ್, ಮೈಲನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಓ ಪಾಲಯ್ಯ ಸೇರಿದಂತೆ ಸ್ವಸಹಾಯ ಸಂಘಗಳ ಸರ್ವ ಸದಸ್ಯರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಅತಿ ಹೆಚ್ಚಿನ ಸಹಕಾರವನ್ನು ಆ ಒಂದು ಊರಿನ ಗ್ರಾಮಸ್ಥರು ಮಾಡಬೇಕಾಗತ್ತೆ. ನಮಗೆ ಒಳ್ಳೆಯ ಸಹಕಾರವನ್ನು ನಮ್ಮ ಈ ಒಂದು ಗುಡಿಹಳ್ಳಿ ಭಾಗದವರು ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಿಮಗೆ ನೋಡಿರ್ಬೋದು, ಹಿಂದಿನ ಕಾಲದಲ್ಲೆಲ್ಲ ಈಜುಕೊಳ, ಇವತ್ತೆಲ್ಲ ಈಜುಕೊಳ ಮಾಡ್ಕೊಂಡಿದ್ದಾರೆ. ಆದರೆ ಆವಾಗೆಲ್ಲ ಈಜುಕೊಳ ಇರಲಿಲ್ಲ. ಇವತ್ತು ಶಾಲಾ ಓಂ ಅಸತೋಮ ಸದ್ಗಮಯ ಸಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ